a minus b plus c whole square minus a minus b minus c whole square whole divided by b minus a is equal to. So this is the given question. So numerator observe ಮಾಡಿ, it is in the form of a square minus b square. a square minus b square ಅನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬಹುದು ಅಂತಂದ್ರೆ a plus b into a minus b ಅಂತ ಎಕ್ಸ್ಪ್ರೆಸ್ ಮಾಡಬಹುದು. ಸೊ ಫಸ್ಟ್ ಟರ್ಮ್ a, ಸೆಕೆಂಡ್ ಟರ್ಮ್ b. ಸೊ ಫಸ್ಟ್ ಟರ್ಮ್ ಯಾವುದು ಅಂತಂದ್ರೆ a minus b plus c, ದಿಸ್ ಇಸ್ ದ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಯಾವುದು ಅಂದ್ರೆ a minus b minus c. ಸೊ ಈ ಫಾರ್ಮುಲಾ ಪ್ರಕಾರ ಬರೆದ್ರೆ ನ್ಯೂಮರೇಟರ್ ನ ಫಸ್ಟ್ ಏನ್ ಮಾಡಬೇಕು, ಫಸ್ಟ್ ಪ್ಲಸ್ ಸೆಕೆಂಡ್, ಫಸ್ಟ್ ಪ್ಲಸ್ ಸೆಕೆಂಡ್, ಸೊ a ಪ್ಲಸ್ b ಆಯ್ತು ಇಂಟು a ಮೈನಸ್ b ಬರುತ್ತೆ ಅಂದ್ರೆ ಫಸ್ಟ್ ಮೈನಸ್ ಸೆಕೆಂಡ್. ಫಸ್ಟ್ ಅಂದ್ರೆ a ಮೈನಸ್ b ಪ್ಲಸ್ ಸಿ ಮೈನಸ್ ಸೆಕೆಂಡ್ ಅಂದ್ರೆ a ಮೈನಸ್ b ಮೈನಸ್ ಸಿ ಗೆ ಮೈನಸ್ ಅಪ್ಲೈ ಆಗುತ್ತೆ. ಸೊ ಮೈನಸ್ ಅಪ್ಲೈ ಆದಾಗ ಎಲ್ಲಾ ಟರ್ಮ್ಗಳ ಸೈನ್ಗಳು ಚೇಂಜ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ a ಬಿಕಮ್ಸ್ ಮೈನಸ್ a, ಮೈನಸ್ b ಬಿಕಮ್ಸ್ ಪ್ಲಸ್ b, ಮೈನಸ್ c ಬಿಕಮ್ಸ್ ಪ್ಲಸ್ c. ಯಾಕಂದ್ರೆ ಈ ಮೈನಸ್ ಹೋಲ್ ಟರ್ಮ್ಗೆ ಅಪ್ಲೈ ಆಗಬೇಕು, a ಮೈನಸ್ b ಮೈನಸ್ ಸಿ. ನೋಡಿ ಇದು a ಪ್ಲಸ್ b, a ಮೈನಸ್ b. ಸೊ ಇಷ್ಟ ಆಯ್ತು. ಹೋಲ್ ಡಿವೈಡೆಡ್ ಬೈ ಏನಿದೆ ಅಂತಂದ್ರೆ b ಮೈನಸ್ ಎ ಇದೆ, b ಮೈನಸ್ ಎ ಇರಲಿ. ಈಗ ನೋಡಿ ಏನೇನು ಕ್ಯಾನ್ಸಲ್ ಆಗ್ತದೆ, ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್ ಆಗುತ್ತೆ. a ಮೈನಸ್ ಬಿ 2 ಟೈಮ್ಸ್ ಆಫ್ a ಮೈನಸ್ ಬಿ, ಅದೊಂದು ಕಡೆ ಆಯ್ತು. ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆಯಿತು, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. ಸೊ ಅಲ್ಲಿಗೆ ಈ ಎರಡು ಟರ್ಮ್ಸ್ ಇಂದ a ಪ್ಲಸ್ ಎ 2a, ಮೈನಸ್ ಬಿ ಮೈನಸ್ 2b. ನೋಡಿ ಇಲ್ಲೇನಾಯ್ತು ಅಂದ್ರೆ 2a ಮೈನಸ್ 2b. ಫಸ್ಟ್ ಬ್ರಾಕೆಟ್ ಅಲ್ಲಿ 2a ಮೈನಸ್ 2b, ಸೆಕೆಂಡ್ ಬ್ರಾಕೆಟ್ ಇಂದ c ಪ್ಲಸ್ ಸಿ 2c ಹೋಲ್ ಡಿವೈಡೆಡ್ ಬೈ b ಮೈನಸ್ ಎ. ಫಸ್ಟ್ ಬ್ರಾಕೆಟ್ ಇಂದ ಏನ್ ಮಾಡೋಣ ಅಂತಂದ್ರೆ ಮೈನಸ್ 2 ಕಾಮನ್ ತೆಗಿರಿ. ಯಾಕೆ ಮೈನಸ್ 2 ಕಾಮನ್ ತೆಗಿಬೇಕು ಅಂತಂದ್ರೆ ಡಿನಾಮಿನೇಟರ್ ಅಲ್ಲಿ b ಮೈನಸ್ ಎ ಇದೆ, ಮೈನಸ್ 2 ಕಾಮನ್ ತೆಗೆದ್ರೆ ಇಲ್ಲಿ a ಮೈನಸ್ ಬಿ ಒಂದ್ ಸ್ಟೆಪ್ 2 ಕಾಮನ್ ತೆಗಿರಿ. ಫಸ್ಟ್ ನೋಡೋಣ, 2 ಕಾಮನ್ ತೆಗೆದ್ರೆ a ಮೈನಸ್ ಬಿ ಇಂಟು 2c ಡಿವೈಡೆಡ್ ಬೈ b ಮೈನಸ್ ಎ. ಈಗ a ಮೈನಸ್ ಬಿ ಇಂದ ಮೈನಸ್ ಕಾಮನ್ ತೆಗೆದ್ರೆ ಮೈನಸ್ 2 ಇಂಟು ಈ a ಮೈನಸ್ ಬಿ ಹೋಗಿ b ಮೈನಸ್ ಎ ಆಗುತ್ತೆ. ಇದನ್ನೇನೆ ಆಗ್ಲೇ ನಾನು ಹೇಳಿದ್ದು ಮೈನಸ್ 2 ಕಾಮನ್ ತೆಗೆಯೋಣ ಅಂತ. ಸೊ 2c ಹೋಲ್ ಡಿವೈಡೆಡ್ ಬೈ b ಮೈನಸ್ ಎ. ಸೊ b ಮೈನಸ್ ಎ ಕ್ಯಾನ್ಸಲ್, ಮೈನಸ್ 2 ಇಂಟು 2 ಅಂತಂದ್ರೆ ಮೈನಸ್ 4 ಇಂಟು ಸಿ. ದೇರ್ಫೋರ್ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಏರಿಯಾ ಆಫ್ ಎ ರೈಟ್ ಟ್ರಯಾಂಗಲ್ ಈಸ್ 240 ಸೆಂಟಿಮೀಟರ್ ಸ್ಕ್ವೇರ್. ಸೊ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ, ಅದರ ಏರಿಯಾ ಕೊಟ್ಟಿದ್ದಾರೆ 240 ಸೆಂಟಿಮೀಟರ್ ಸ್ಕ್ವೇರ್. ಇಫ್ ಇಟ್ಸ್ ಒನ್ ಸೈಡ್ ಅದರ್ ದ್ಯಾನ್ ದ ಹೈಪಾಟ್ನಸ್ ಈಸ್ 30 ಸೆಂಟಿಮೀಟರ್. ಹೈಪಾಟ್ನಸ್ ನ ಬಿಟ್ರೆ ಇನ್ನೊಂದು ಯಾವುದೋ ಒಂದು ಸೈಡ್ ಇರುತ್ತಲ್ಲ ಅದರ ಲೆಂತ್ ಎಷ್ಟಿದೆ ಅಂತಂದ್ರೆ 30 ಸೆಂಟಿಮೀಟರ್ ಇದೆ. ದೆನ್ ಪೆರಿಮೀಟರ್ ಇನ್ ಸೆಂಟಿಮೀಟರ್ ಆಫ್ ದ ಟ್ರಯಾಂಗಲ್ ಈಸ್. ಸೊ ಆ ಟ್ರಯಾಂಗಲ್ ನ ಪೆರಿಮೀಟರ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಸ್ ಯೂಶುವಲ್ ನಾವೇನ್ ಮಾಡ್ತೀವಿ, ಒಂದು ರೆಫರೆನ್ಸ್ ಡಯಾಗ್ರಾಮ್ ನ ತಗೊಳ್ಳೋಣ. ಸೊ ಲೆಟ್ ದಿಸ್ ಬಿ ದ ರೈಟ್ ಆಂಗಲ್ ಟ್ರಯಾಂಗಲ್. ಇದಕ್ಕೆ ಅವರೇನು ನೇಮ್ ಮಾಡಿಲ್ಲ, ಸೊ ನಾನೇ ಇದಕ್ಕೆ ನೇಮಿಂಗ್ ಕೊಟ್ಬಿಡ್ತೀನಿ. ಲೆಟ್ ದಿಸ್ ಬಿ ಆಂಗಲ್ ಎ ಬಿ ಸಿ. ಸೊ ರೈಟ್ ಆಂಗಲ್ ಎಲ್ಲಿ ಫಾರ್ಮ್ ಆಗಿದೆ ಅಂದ್ರೆ ಬಿ ಹತ್ರ ಫಾರ್ಮ್ ಆಗಿದೆ. ಈಗ ಏನ್ ಹೇಳ್ತಾರೆ, ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಈಸ್ 240 ಸೆಂಟಿಮೀಟರ್. ಸೊ ಏರಿಯಾ ಈಸ್ 240 ಸೆಂಟಿಮೀಟರ್ ಸ್ಕ್ವೇರ್. ಒನ್ ಸೈಡ್ ಅದರ್ ದ್ಯಾನ್ ದ ಹೈಪಾಟ್ನಸ್ ಈಸ್ 30 ಸೆಂಟಿಮೀಟರ್. ಸೊ ಒಂದು ಸೈಡ್ ಎಷ್ಟಿದೆ ಅಂದ್ರೆ 30 ಸೆಂಟಿಮೀಟರ್ ಇದೆ. ಅದು ಎ ಬಿನಾದ್ರೂ ಆಗಿರ್ಬೋದು, ಬಿ ಸಿನಾದ್ರೂ ಆಗಿರ್ಬೋದು, ಯಾವ್ದಾದ್ರೂ ಆಗಿರ್ಲಿ ಪ್ರಾಬ್ಲಮ್ ಇಲ್ಲ. ಹೈಪಾಟ್ನಸ್ ಅಲ್ಲ ಆದ್ರೆ ಅದು ಹೈಪಾಟ್ನಸ್ ಬಿಟ್ಟು ಬೇರೆ ಸೈಡ್ ಯಾವುದೋ ಒಂದು ಸೈಡ್ ಇದೆ. ಲೆಟ್ ಮೀ ಟೇಕ್ ಇಟ್ ಆಸ್ ಬಿ ಸಿ. ಸೊ ಬಿ ಸಿ ಎಷ್ಟಿದೆ ಅಂತಂದ್ರೆ 30 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಎ ಬಿ ಎಷ್ಟಿರ್ತದೆ ಗೊತ್ತಿಲ್ಲ. ಎ ಬಿ ಏನಾಗಿರುತ್ತೆ ಇಲ್ಲಿ ಅಂತಂದ್ರೆ ಹೈಟ್. ಸೊ ಅದು ಎಷ್ಟಿದೆ ಅಂತ ಗೊತ್ತಿಲ್ಲ, ಚೆಕ್ ಮಾಡಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಇದೆ, ಏನಂತಂದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇಟ್ ಈಸ್ ಈಕ್ವಲ್ ಟು 240. 2 ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಬೇಸ್ ಎಷ್ಟಿದೆ 30 ಇದೆ. ಸೊ 1/2 ಇಂಟು 30 ಇಂಟು ಹೈಟ್ ಇಟ್ ಈಸ್ ಈಕ್ವಲ್ ಟು 240. ಸೊ 2 1s ಬೇಡ, ಇದೇನು ಕ್ಯಾನ್ಸಲ್ ಮಾಡೋದೇನು ಬೇಡ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ h ಈಸ್ ಈಕ್ವಲ್ ಟು 240
ಡಿವೈಡೆಡ್ ಬೈ 2 ಈ ಕಡೆ ಬಂದರೆ ಮಲ್ಟಿಪ್ಲೈ ಬೈ 2, ಮಲ್ಟಿಪ್ಲೈ 30 ಇದ್ರೆ ಈ ಕಡೆ ಬಂದರೆ ಡಿವೈಡ್ ಆಯಿತು. 0 0 ಕ್ಯಾನ್ಸಲ್, 3 1 3 8 24, 8 16. ದೇರ್ ಫಾರ್ ಹೈಟ್ ಎಷ್ಟು ಸೆಂಟಿಮೀಟರ್ ಅಂತಂದರೆ 16 ಸೆಂಟಿಮೀಟರ್, 16 ಸೆಂಟಿಮೀಟರ್ ಆಯಿತು. ಸೊ ಎ ಬಿ ಎಷ್ಟಿರುತ್ತದೆ? 16 ಸೆಂಟಿಮೀಟರ್ ಇತ್ತು. ಸೊ ಸೆಂಟಿಮೀಟರ್ ಇದೆ, ಬರ್ದಿಲ್ಲ ನಾನು. ಈಗ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡೋಣ. ಯಾಕಂದ್ರೆ ನಮಗೆ ಪೆರಿಮೀಟರ್ ಕೇಳಿರೋದು. ಸೊ ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡಿ ಎ ಸಿ ಫೈಂಡ್ ಮಾಡಬಹುದು. ಸೊ ಪೈಥಾಗೋರಸ್ ಥಿಯರಮ್ ಪ್ರಕಾರ ಸ್ಕ್ವೇರ್ ಆಫ್ ದ ಹೈಪೋಟನಸ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್. therefore AC square equals to AB square plus BC square. So it is equal to 16 square plus 30 square. So 16 square ಅಂತಂದ್ರೆ 256, 30 square ಅಂತಂದ್ರೆ 900. ಸೊ ಎರಡನ್ನು ಆಡ್ ಮಾಡಿದ್ರೆ 56 ಬಂತು, 9 2 11, 1156. ಇದು AC ಸ್ಕ್ವೇರ್. ಹಾಗಾದ್ರೆ AC ಎಷ್ಟಿರ್ತದೆ? 1156. ಒಂದು ನಿಮಿಷ ಇದನ್ನ ಇದು ಮಾಡಿಬಿಡೋಣ, ಡಿವಿಷನ್ ಮೆಥಡ್ ಇಂದ ಅದರ ಸ್ಕ್ವೇರ್ ರೂಟ್ ಫೈಂಡ್ ಮಾಡಿಬಿಡೋಣ. ಯಾಕಂದ್ರೆ AC ಸ್ಕ್ವೇರ್ ಅಂದ್ರೆ 1156, AC ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 1156. 3 3s 9, 11 ಮೈನಸ್ 9 ಅಂದ್ರೆ 2, ಇದು 56 ಆಯಿತು. ಪ್ಲಸ್ 3 ಮಾಡಬೇಕು, 3 + 3 is 6. ಇಲ್ಲಿ ಒಂದು ನಂಬರ್ ಬರಬೇಕು, ಇಲ್ಲೊಂದು ನಂಬರ್ ಬರಬೇಕು. ಇಲ್ಲಿ 6 ಇರೋದ್ರಿಂದ ಪಾಸಿಬಿಲಿಟಿ ಇರೋದು ಎರಡು ನಂಬರಿಗೆ ಮಾತ್ರ. ಯಾವುದು ಅಂತಂದ್ರೆ 64 × 4 ಆಗ್ಬೇಕು. ಅಂದ್ರೆ ಇಲ್ಲಿ 4 ಇಲ್ಲಿ 4 ಬರಬೇಕು, ಇಲ್ಲ 66 × 6 ಆಗ್ಬೇಕು. ಅಂದ್ರೆ ಇಲ್ಲೂ 6 ಇಲ್ಲೂ 6 ಬರಬೇಕು. ನೋಡೋಣ. 4 4 16, 4 24 1 25, 256. ಎಸ್, ಸೊ ಇಟ್ ಈಸ್ 256 0. ಹಾಗಾದ್ರೆ 1156 ಇದರ ಸ್ಕ್ವೇರ್ ರೂಟ್ ಎಷ್ಟು ಅಂತಂದ್ರೆ 34. therefore 34. ಸೊ AC ಎಷ್ಟು ಅಂತಂದ್ರೆ 34. ಸೊ ಮೂರು ಸೈಡ್ಗಳೆಂದು ಸಿಕ್ತು ನಮಗೆ. ಒಂದು 16 ಇದೆ, ಇನ್ನೊಂದು 34 ಇದೆ, ಇನ್ನೊಂದು 30 ಇದೆ. ಮೂರನ್ನು ಆಡ್ ಮಾಡಿ. 16 ಮತ್ತು 34 ಆಡ್ ಮಾಡಿದ್ರೆ 30 + 10 ಅಂತಂದ್ರೆ 40, ಇದೊಂದು 10, 50, 50 + 30 ಅಂದ್ರೆ 80. therefore ಫಸ್ಟ್ ಆಪ್ಷನ್ ಇದೆ ಕರೆಕ್ಟ್. ಮೂರನ್ನು ಆಡ್ ಮಾಡಿ ಸಿಕ್ಬಿಡ್ತದೆ. 16 30 ಅಂದ್ರೆ ಅಲ್ಲಿಗೆ 50, ಇದೊಂದು 30 80. ನೆಕ್ಸ್ಟ್ ಕ್ವಶನ್. The ratio of two numbers is 3:7 and their LCM is 630. ಎರಡು ನಂಬರ್ಸ್ ಇದೆ, ಯಾವ ನಂಬರ್ಸ್ ಅಂತ ಗೊತ್ತಿಲ್ಲ, ಬಟ್ ಅವುಗಳ ರೇಷಿಯೋ ಕೊಟ್ಟಿದ್ದಾರೆ 3:7 ಅಂತ. ಮತ್ತು ಅವುಗಳ ಲೀಸ್ಟ್ ಕಾಮನ್ ಮಲ್ಟಿಪಲ್ LCM ಕೊಟ್ಟಿದ್ದಾರೆ 630 ಅಂತ. ದೆನ್ the sum of the LCM and HCF highest common factor of these numbers is. ಸೊ ಇದು ಕೇಳಿರೋದು. ಓಕೆ, ಆಕ್ಚುಯಲ್ ನಂಬರ್ಸ್ ಏನಂತ ಇದು ಮಾಡೋಣ ಅಂತಂದ್ರೆ, ಆಕ್ಚುಯಲ್ ನಂಬರ್ಸ್ಗಳು 3x ಮತ್ತೆ 7x ಅಂತ ಅನ್ಕೊಳ್ಳೋಣ. ಯಾಕಂದ್ರೆ ರೇಷಿಯೋ ಅಂತಂದ್ರೆ ಆ ಕಾಮನ್ ಫ್ಯಾಕ್ಟರ್ ಏನ್ ಮಾಡಿಬಿಟ್ಟಿರ್ತಾರೆ, ಅಲ್ಲಿ ಡಿವೈಡ್ ಮಾಡಿಬಿಟ್ಟಿರ್ತಾರೆ. ಸೊ 3x ಮತ್ತು 7x ಎರಡು ನಂಬರ್ಗಳು ಮತ್ತು LCM HCF ಕೊಟ್ಟಾಗ ಒಂದು ರಿಲೇಷನ್ ಇದೆ. ಏನ್ ರಿಲೇಷನ್ ಅಂತಂದ್ರೆ, ಪ್ರಾಡಕ್ಟ್ ಆಫ್ ದೋಸ್ ಟೂ ನಂಬರ್ಸ್ ವಿಲ್ ಬಿ ಈಕ್ವಲ್ ಟು ಪ್ರಾಡಕ್ಟ್ ಆಫ್ LCM ಅಂಡ್ HCF ಆಫ್ ದೋಸ್ ಟೂ ನಂಬರ್ಸ್. ಸೊ ಇಲ್ಲಿ ಎರಡು ನಂಬರ್ಗಳು ಯಾವುದು ಅಂತಂದ್ರೆ 3x ಮತ್ತು 7x. ಸೊ 3x 7x ಇವು ಆಕ್ಚುಯಲ್ ನಂಬರ್ಸ್. ಸೊ ಈ ಒಂದು ರಿಲೇಷನ್ ಯೂಸ್ ಮಾಡ್ಕೊಳ್ತೀನಿ ನಾನು. ಸೊ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ವಿಲ್ ಬಿ ಈಕ್ವಲ್ ಟು ಪ್ರಾಡಕ್ಟ್ ಆಫ್ LCM ಅಂಡ್ HCF ಆಫ್ ದೋಸ್ ಟೂ ನಂಬರ್ಸ್. LCM ಅವರೇ ಕೊಟ್ಟಿದ್ದಾರೆ 630 ಅಂತ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟು ಗೊತ್ತಿಲ್ಲ. ಓಕೆ, ಲೆಟ್ ಇಟ್ ಬಿ ಹೈಯೆಸ್ಟ್ ಕಾಮನ್. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ 3x ಮತ್ತು 7x ಅಂತಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟಿರುತ್ತೆ ಇಲ್ಲಿ ಅಂತಂದ್ರೆ x. ಯಾಕಂದ್ರೆ ಈ x ಕಾಮನ್ ಫ್ಯಾಕ್ಟರ್ ಆಗಿರೋದ್ರಿಂದಾನೆ ಇದು ಹೈಯೆಸ್ಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂನ್ನೇ ನಾವೇನ್ ಮಾಡಿರ್ತೀವಿ ಅಂತಂದ್ರೆ ಕ್ಯಾನ್ಸಲ್ ಮಾಡಿ ಈ ರೀತಿ ಬರೆದಿರ್ತೀವಿ. ಫಾರ್ ಎಕ್ಸಾಂಪಲ್ 20 ಇನ್ನೊಂದು ಯಾವುದೋ ಒಂದು 16 ಅಂತ ಇದ್ರೆ, ಆಕ್ಚುಯಲ್ ನಂಬರ್ಸ್ 20 ಮತ್ತು 16 ಅಂತ ಇದ್ರೆ, ಇದನ್ನ ರೇಷಿಯೋ ಫಾರ್ಮ್ ಅಲ್ಲಿ ಬರೀಬೇಕು ಅಂದ್ರೆ ಏನ್ ಮಾಡಿರ್ತೀವಿ ನಾವು, ಡಿವೈಡ್ ಮಾಡ್ತೀವಿ. 4 5s 20, 4 4s 60. ಅಂದ್ರೆ ಇದನ್ನ ಯಾವ್ದನ್ನ 20 ಏನಂತ ಬರೀತೀವಿ ಅಂತಂದ್ರೆ 5 × 4, 16 4 × 4 ಅಂತ ಬರೆದು ಈ 4 ಅನ್ನ ಕ್ಯಾನ್ಸಲ್ ಮಾಡಿರ್ತೀವಿ. therefore this 4 ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಿರ್ತದೆ ಎರಡು ನಂಬರ್ಗಳ ನಡುವೆ, ಆ ನಂಬರ್ನ ನಾವು ಕ್ಯಾನ್ಸಲ್ ಮಾಡಿಬಿಟ್ಟಿರ್ತೀವಿ. ಹಾಗಾಗಿ ಸಿಂಪ್ಲೆಸ್ಟ್ ಫಾರ್ಮ್ ಬರ್ತದೆ, ಅದನ್ನ ನಾವು ರೇಷಿಯೋ ಅಂತ ಬರೆದಿರ್ತೀವಿ. ಹಾಗಾಗಿ ಇಲ್ಲಿ 3x ಮತ್ತು 7x ಇವೆರಡರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್
ಏನಾಗಿರ್ತದೆ ಹೆಚ್ ಸಿ ಎಫ್ ಏನಾಗಿರುತ್ತೆ ಅಂದ್ರೆ ಈ ಎಕ್ಸ್ ಏನೇ ಆ ಎಕ್ಸ್ ನೇ ನಾವು ಕ್ಯಾನ್ಸಲ್ ಮಾಡಿರ್ತೀವಿ. ದೇರ್ಫೋರ್ ಇನ್ ಪ್ಲೇಸ್ ಆಫ್ ಹೆಚ್ ಸಿ ಎಫ್ ಐ ಕ್ಯಾನ್ ರೈಟ್ ನೋಡಿ ಇಲ್ಲಿ ಇನ್ ಪ್ಲೇಸ್ ಆಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇಲ್ಲಿ ನಾ ಏನಂತ ಬರಿಬಹುದು ಅಂತಂದ್ರೆ ಎಕ್ಸ್ ಅಂತ ಬರಿಬಹುದು. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇದು ಎಕ್ಸ್ ಆಗಿರ್ತದೆ. ಈಗ ಒಂದ್ ಎಕ್ಸ್ ಇದೊಂದು ಎಕ್ಸ್ ಕ್ಯಾನ್ಸಲ್ ಆಗಿಬಿಡ್ಲಿ. 7 ಮೂರ್ಲೆ 21 ಎಕ್ಸ್ ಇಟ್ ಈಸ್ ಈಕ್ವಲ್ ಟು 630 630. ಸೊ ಎಕ್ಸ್ ಈಸ್ ಈಕ್ವಲ್ ಟು 630 ಡಿವೈಡ್ ಬೈ 21. 21 ಒಂದ್ಲೆ 21 ಮೂರ್ಲೆ 63 30. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 30. ಎಕ್ಸ್ ಅಂದ್ರೆ ಏನು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಇಟ್ ಈಸ್ ನಥಿಂಗ್ ಬಟ್ ಹೆಚ್ ಸಿ ಎಫ್. ಆಲ್ರೆಡಿ ನಮಗೆ ಎಲ್ ಸಿ ಎಂ ಕೊಟ್ಟಿದ್ದಾರೆ 630 ಅಂತ, ಹೆಚ್ ಸಿ ಎಫ್ 30 ಅಂತ ಸಿಕ್ತು. ಅವುಗಳ ಸಮ್ ಕೇಳಿದ್ದಾರೆ. ದೇರ್ಫೋರ್ 630 plus 30 it is 660. So option 4 correct.